ನೋಡಿ, ಇಡೀ ಜಗತ್ತು ಇವತ್ತು ಒಂದು ದೊಡ್ಡ ಸಮಸ್ಯೆ ಮುಂದೆ ನಿಂತಿದೆ, ಅದುವೇ ತೈಲ ಬಿಕ್ಕಟ್ಟು. ಆದರೆ ಒಂದು ನಿಮಿಷ, ಈ ಆಧುನಿಕ ಸಮಸ್ಯೆಗೆ ಪರಿಹಾರ ನಮ್ಮ ಹಳೆಯ ಇತಿಹಾಸದಲ್ಲಿ ಇರ್ಬೋದು ಅಂದ್ರೆ ನಂಬ್ತೀರಾ? ಬನ್ನಿ, ಈ ಒಂದು ಇಂಟ್ರೆಸ್ಟಿಂಗ್ ಐಡಿಯಾ ಬಗ್ಗೆ ಇವತ್ತು ಮಾತಾಡೋಣ. ಒಂದು ಕಡೆ ಕೆಲಸ ಇಲ್ಲ ಅಂತ ಯುವಕರು ಪರದಾಡ್ತಿದ್ದಾರೆ, ಇನ್ನೊಂದು ಕಡೆ ನಾವು ಬಳಸ್ತಿರೋ ಪೆಟ್ರೋಲ್, ಡೀಸೆಲ್ ಎಲ್ಲ ಮುಂದೊಂದು ದಿನ ಖಾಲಿ ಆಗುತ್ತೆ ಅನ್ನೋ ಭಯ. ಈ ಎರಡೂ ದೊಡ್ಡ ಸಮಸ್ಯೆಗಳಿಗೆ ಒಂದೇ ಪರಿಹಾರ, ಅದು ಒಂದು ಹಳೆ ಕಾಲದ ತತ್ವದಲ್ಲಿ ಇದೆ ಅಂದ್ರೆ ಏನಿದು ಅಂತ ಅನಿಸ್ತಿದ್ಯಾ? ಸರಿ, ಹಾಗಿದ್ರೆ ಬನ್ನಿ ಈ ವಾದದ ಒಳಗೆ ಇಳಿದು ನೋಡೋಣ. ಕೇವಲ 20 ವರ್ಷ. ಹೌದು, ನೀವು ಸರಿಯಾಗೇ ಕೇಳಿಸ್ಕೊಂಡ್ರಿ. ನಾವೀಗ ಪೆಟ್ರೋಲ್, ಡೀಸೆಲ್ ಬಳಸ್ತಿರೋ ಸ್ಪೀಡ್ ಇದೇ ರೀತಿ ಮುಂದುವರೆದ್ರೆ ಇನ್ನೇನು ಬರೀ 20 ವರ್ಷಗಳಲ್ಲಿ ಭೂಮಿಯಲ್ಲಿರೋ ತೈಲಬಾವಿಗಳೆಲ್ಲ ಬತ್ತಿ ಹೋಗ್ಬೋದು ಅಂತ ಅಂದಾಜಿದೆ. ಇದೇನೋ ಸುಮ್ಮನೆ ಹೇಳೋ ಮಾತಲ್ಲ, ಇದು ನಮ್ಮ ಮುಂದಿರೋ ಒಂದು ದೊಡ್ಡ ಎಚ್ಚರಿಕೆ. ಹಾಗಿದ್ರೆ ತೈಲ ಖಾಲಿ ಆದ್ರೆ ಏನಾಗುತ್ತೆ? ಯೋಚನೆ ಮಾಡಿ. ಪೆಟ್ರೋಲ್ ಡೀಸೆಲ್ ಮೇಲೆ ನಡೀತಿರೋ ದೊಡ್ಡ ದೊಡ್ಡ ಫ್ಯಾಕ್ಟರಿಗಳು, ಕಂಪನಿಗಳು ಎಲ್ಲ ಬಂದಾಗತ್ತೆ. ಆಗ ಸಿಟಿಗಳಲ್ಲಿ ಕೆಲಸ ಮಾಡ್ತಿರೋ ಸುಮಾರು 70% ಜನ, ಅಂದ್ರೆ ಹಳ್ಳಿಗಳಿಂದ ಬಂದವರು ಮತ್ತೆ ತಮ್ಮ ಊರುಗಳಿಗೆ ವಾಪಸ್ ಹೋಗ್ಲೇಬೇಕಾಗತ್ತೆ. ಇದನ್ನ ಸುಮ್ಮನೆ ವಲಸೆ ಅನ್ನೋಕ್ಕಾಗಲ್ಲ. ಇದು ನಮ್ಮ ಸಮಾಜದಲ್ಲೇ ಆಗೋ ಒಂದು ದೊಡ್ಡ ಬದಲಾವಣೆಗೆ ಮುನ್ನುಡಿ ಇದ್ದಾಗೆ. ಸರಿ, ಈ ದೊಡ್ಡ ಸಮಸ್ಯೆಯಿಂದ ಹಿಡಿದು ಅದಕ್ಕೊಂದು ಪರಿಹಾರ ಅಂತ ಹೇಳ್ತಿರೋ ಈ ಐಡಿಯಾವರೆಗೆ ನಾವು 5 ಮುಖ್ಯ ವಿಷಯಗಳನ್ನು ನೋಡೋಣ. ಮೊದಲಿಗೆ ಈ ತೈಲ ಬಿಕ್ಕಟ್ಟು ಅಂದ್ರೇನು, ಅದು ಎಷ್ಟು ಗಂಭೀರ ಅನ್ನೋದನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನೋಡಿ, ತೈಲ ಯುಗದ ಅಂತ್ಯ ಅಂದ್ರೆ ಬರೀ ಪೆಟ್ರೋಲ್ ಬಂಕ್ಗಳು ನೋ ಸ್ಟಾಕ್ ಬೋರ್ಡ್ ಹಾಕೋದು ಅಂತ ಅನ್ಕೋಬೇಡಿ. ಅಲ್ಲ, ಇದು ಅದಕ್ಕಿಂತ ತುಂಬಾನೇ ದೊಡ್ಡದು. ನಮ್ಮ ಇಡೀ ಜೀವನದ ರೀತಿನೇ ಬುಡಮೇಲಾಗುವಂತಹ ಒಂದು ದೊಡ್ಡ ಬಿಕ್ಕಟ್ಟು ಇದು. ಇದನ್ನ ಒಂದು ಡಾಮಿನೋ ಎಫೆಕ್ಟ್ ಅಂತಾರಲ್ಲ ಹಾಗೆ. ತೈಲ ಕಡಿಮೆ ಆದ ತಕ್ಷಣ ದೇಶಗಳ ನಡುವೆ ಜಗಳ ಶುರುವಾಗುತ್ತೆ. ಫ್ಯಾಕ್ಟರಿಗಳು ಮುಚ್ಚಿ ಲಕ್ಷಾಂತರ ಜನರಿಗೆ ಕೆಲಸ ಇರಲ್ಲ. ಇನ್ನು ಟ್ರ್ಯಾಕ್ಟರ್, ಮಷೀನ್ ಬಳಸಿ ಮಾಡ್ತಿದ್ದ ಕೃಷಿಯಿಂದ ಭೂಮಿ ಕೂಡ ಬಂಜರಾಗುತ್ತೆ. ಸೊ ಇದು ಬರೀ ಪೆಟ್ರೋಲ್ ಸಮಸ್ಯೆ ಅಲ್ಲ, ಇದು ಇಡೀ ಮನುಕುಲದ ಸಮಸ್ಯೆ. ಸರಿ, ಸಮಸ್ಯೆ ಬಗ್ಗೆ ಗೊತ್ತಾಯ್ತು. ಈಗ ಪರಿಹಾರದ ಕಡೆ ನೋಡೋಣ ಅಲ್ವಾ? ಇಲ್ಲೇ ನೋಡಿ, ಒಂದು ಪ್ರಾಚೀನ ತತ್ವ, ಬಸವ ತತ್ವ ಅನ್ನೋದು ಮುನ್ನೆಲೆಗೆ ಬರುತ್ತೆ. ಏನಿದು ಬಸವ ತತ್ವ? ಇದು ನಮ್ಮ ಭವಿಷ್ಯಕ್ಕೆ ಹೇಗೆ ದಾರಿದೀಪ ಆಗ್ಬೋದು? ಬಸವ ತತ್ವ ಅಂದ್ರೆ ಇದೇನೋ ಪೂಜೆ ಪುನಸ್ಕಾರದ ವಿಷಯ ಅನ್ಕೋಬೇಡಿ. ಇದು ಒಂದು ಪಕ್ಕಾ ಪ್ರಾಕ್ಟಿಕಲ್ ಐಡಿಯಾ. ಇದರ ಪ್ರಕಾರ ಒಂದೇ ಒಂದು ಜೋಡಿ ಎತ್ತುಗಳನ್ನ ಬಳಸಿ ಮಾಡೋ ವ್ಯವಸಾಯದಿಂದ, ಅಂದ್ರೆ ಜೋಡೆತ್ತಿನ ಕೃಷಿಯಿಂದ ಒಂದು ದೇಶವನ್ನೇ ಸ್ವಾವಲಂಬಿ ಮಾಡಬಹುದು ಅನ್ನೋದು. ಇದು ನಾವು ಭೂಮಿ ಜೊತೆಗಿರೋ ಸಂಬಂಧವನ್ನೇ ಬದಲಾಯಿಸೋ ಒಂದು ಪ್ರಯತ್ನ. ಈ ಬಸವ ತತ್ವದ ಮೂಲ, ಅದರ ಹೃದಯ ಇರೋದೇ ನನ್ನಿ ಕೃಷಿಯಲ್ಲಿ. ಇಲ್ಲಿ ಕಾಯಕವೇ ಕೈಲಾಸ ಅನ್ನೋ ಮಾತು ಬರೀ ಗೋಡೆ ಮೇಲಿನ ಬರಹ ಆಗಲ್ಲ, ಅದು ನಿಜವಾದ ಜೀವನ ಶೈಲಿಯಾಗುತ್ತೆ. ಬಸವಣ್ಣನವರ ಆ ಪ್ರಸಿದ್ಧ ಮಾತಿದೆಯಲ್ಲ, ಕಾಯಕವೇ ಕೈಲಾಸ ಅಂತ, ಅದು ಇಲ್ಲಿ ತುಂಬಾನೇ ಮುಖ್ಯ. ಅಂದ್ರೆ ನಾವು ಮಾಡೋ ಕೆಲಸದಲ್ಲೇ ದೇವರನ್ನ ಕಾಣೋಡು. ಎತ್ತುಗಳ ಜೊತೆ ಭೂಮಿ ಉಳೋ ಆ ಕಾಯಕ ಇದೆಯಲ್ಲ, ಅದು ಬರೀ ಬೆಳೆ ಕೊಡೋದಲ್ಲ, ಮನಸ್ಸಿಗೆ ಒಂದು ನೆಮ್ಮದಿಯನ್ನು ಕೊಡುತ್ತೆ. ಇದು ಮಿಷಿನ್ಗಳ ಮೇಲಿನ ಅವಲಂಬನೆ ಕಡಿಮೆ ಮಾಡಿ ಪ್ರಕೃತಿ ಜೊತೆ ಹೊಂದ್ಕೊಂಡು ಬದುಕೋಕೆ ಕಲಿಸ್ತೆ. ನೋಡಿ, ನಮ್ಮ ಮುಂದೆ ಈಗ 2 ದಾರಿಗಳಿವೆ. ಒಂದು, ಎಲ್ಲ ಅಧಿಕಾರ ಒಂದೇ ಕಡೆ ಇರೋ, ಪರಿಸರ ಹಾಳು ಮಾಡೋ ಮತ್ತು ಖಾಲಿಯಾಗೋ ತೈಲದ ಮೇಲೆ ನಿಂತಿರೋ ಜಗತ್ತು. ಇನ್ನೊಂದು ಕಡೆ, ಅಧಿಕಾರ ಹಂಚಿ ಹೋಗಿರೋ, ಪ್ರಕೃತಿಗೆ ಹತ್ರವಾಗಿರೋ ಮತ್ತು ಯಾವತ್ತೂ ಮುಗಿಯದ ನಂದಿ ಶಕ್ತಿಯ ಮೇಲೆ ನಿಂತಿರೋ ಸ್ವಾವಲಂಬಿ ಜಗತ್ತು. ಇದರಲ್ಲಿ ನಾವು ಯಾವುದನ್ನ ಆಯ್ಕೆ ಮಾಡ್ಕೋಬೇಕು? ಸರಿ, ಈ ತತ್ವ ಕೇಳಕ್ ಚೆನ್ನಾಗಿದೆ, ಆದ್ರೆ ಇದನ್ನ ನಿಜ ಜೀವನದಲ್ಲಿ ಕಾರ್ಯರೂಪಕ್ಕೆ ತರೋದು ಹೇಗೆ? ಇದರ ಉತ್ತರ ಸ್ವಾವಲಂಬಿ ಗ್ರಾಮಗಳನ್ನ ಕಟ್ಟುವುದರಲ್ಲಿದೆ. ಇದು ಹಳೆ ಕಾಲಕ್ಕೆ ವಾಪಸ್ ಹೋಗೋ ಮಾತಲ್ಲ, ಖಂಡಿತ ಅಲ್ಲ. ಬದಲಾಗಿ ನಮ್ಮ ಹಿರಿಯರ ಜ್ಞಾನಕ್ಕೆ ಇವತ್ತಿನ ಟೆಕ್ನಾಲಜಿಯನ್ನ ಜೋಡಿಸೋದು. ಪ್ರತಿ ಹಳ್ಳಿಯಲ್ಲೂ ವಿಕೇಂದ್ರೀಕೃತ ನಂದಿ ಶಕ್ತಿ ಕೇಂದ್ರಗಳನ್ನ ಸ್ಥಾಪಿಸೋದು. ಹಳ್ಳಿಗೆ ಬೇಕಾದ ವಸ್ತುಗಳನ್ನ ಹಳ್ಳಿಯಲ್ಲೇ ತಯಾರು ಮಾಡೋದು. ಹೀಗ್ ಮಾಡಿದ್ರೆ ಪ್ರತಿಯೊಂದು ಹಳ್ಳಿಯೂ ತನ್ನ ಕಾಲ ಮೇಲೆ ತಾನು ನಿಲ್ಲೋ ಒಂದು ಸಣ್ಣ ಆರ್ಥಿಕ ಶಕ್ತಿಯಾಗಿ ಬೆಳೆಯುತ್ತೆ. ಇಲ್ಲಿರೋ ಆಶ್ಚರ್ಯ ಏನು ಗೊತ್ತಾ? ಒಂದು ಜೋಡಿ ಎತ್ತುಗಳು ಅಂದ್ರೆ ಬರೀ ಹೊಲ ಉಳೋಕ್ ಮಾತ್ರ ಅಂತ ನಾವು ಅನ್ಕೊಂಡಿದ್ವಿ. ಆದ್ರೆ ಅವರಿಂದ ಕರೆಂಟ್ ತೆಗಿಬಹುದು, ಅಡುಗೆಗೆ ಬೇಕಾದ ಎಣ್ಣೆ, ಗ್ಯಾಸ್ ತಯಾರಿಸಬಹುದು. ಅಷ್ಟೇ ಯಾಕೆ, ಆರೋಗ್ಯಕ್ಕೆ ಬೇಕಾದ ಔಷಧಿಗಳನ್ನು ಉತ್ಪಾದಿಸಬಹುದು. ಇದೇ ನೋಡಿ ನಂದಿ ಶಕ್ತಿಯ ನಿಜವಾದ ಪವರ್. ಒಂದೇ ಶಕ್ತಿಯಿಂದ ಎಷ್ಟೊಂದು ಉಪಯೋಗಗಳು. ಆದ್ರೆ ಇಂಥ ದೊಡ್ಡ ಬದಲಾವಣೆ ತರಬೇಕಂದ್ರೆ ಒಂದು ಚಳುವಳಿನೇ ಆಗ್ಬೇಕು. ಆದ್ರೆ ಇದು ಹೊಡಿಬಡಿ ಅನ್ನೋ ಚಳುವಳಿ ಅಲ್ಲ, ಇದು ಜ್ಞಾನವನ್ನ, ಅರಿವನ್ನ ಹಂಚೋ ಚಳುವಳಿ. ಇದನ್ನೇ ಒಂದು ಆಧುನಿಕ ಬಸವ ತತ್ವ ಸತ್ಯಾಗ್ರಹ ಅಂತ ಕರೆಯಬಹುದು. ಸತ್ಯಾಗ್ರಹ ಅಂದ್ರೆ ಏನು? ಸತ್ಯಕ್ಕಾಗಿ ಆಗ್ರಹ ಮಾಡೋದು.
ಇಲ್ಲಿ ಸತ್ಯ ಅಂದ್ರೆ ನಮಗೂ ನಮ್ಮ ಸಮಾಜಕ್ಕೂ ಯಾವುದು ಒಳ್ಳೇದು ಅನ್ನೋ ಅರಿವು. ಆ ಅರಿವನ್ನ ಮೊದಲು ನಾವು ತಿಳ್ಕೊಂಡು ಅದನ್ನ ಬೇರೆಯವರಿಗೂ ತಿಳಿಸೋದೇ ಈ ಸತ್ಯಾಗ್ರಹದ ಮೊದಲ ಹೆಜ್ಜೆ. ಇದು ನಮ್ಮೆಲ್ಲರ ಜವಾಬ್ದಾರಿ ಕೂಡ. ಯಾವತ್ತೂ ಅಷ್ಟೇ ದೊಡ್ಡ ದೊಡ್ಡ ಬದಲಾವಣೆಗಳು ಶುರುವಾಗೋದು ಚಿಕ್ಕ ಆಲೋಚನೆಗಳಿಂದ. ಈ ವಿಷಯದಲ್ಲಿ ನಂದಿ ಶಕ್ತಿಯ ಬೆಲೆ ಏನು ಅಂತ ನಾವು ಅರ್ಥ ಮಾಡಿಕೊಂಡು ಆ ವಿಷಯವನ್ನ 4 ಜನಕ್ಕೆ ತಿಳಿಸೋದಿದೆಯಲ್ಲ, ಸದ್ಯಕ್ಕೆ ಅದೇ ನಾವು ಮಾಡಬಹುದಾದ ಅತ್ಯಂತ ಶ್ರೇಷ್ಠ ಕೆಲಸ. ಸರಿ, ನಾವು ಇಷ್ಟೊತ್ತು ಮಾತಾಡಿದ್ದು ನಿಮಗೆ ರೆಡಿಮೇಡ್ ಉತ್ತರಗಳನ್ನ ಕೊಡಲ್ಲ, ಬದಲಾಗಿ ನಿಮ್ಮ ಮುಂದೆ ಒಂದೇ ಒಂದು ಶಕ್ತಿಶಾಲಿ ಪದವನ್ನ ಇಡುತ್ತೆ. ಯೋಚಿಸಿ. ನಮ್ಮ ಮುಂದಿನ ಭವಿಷ್ಯ ಹೇಗಿರಬೇಕು, ನಾವು ಯಾವ ದಾರಿಯಲ್ಲಿ ನಡಿಬೇಕು, ಮತ್ತು ಈ ಹಳೆಯ ತತ್ವದಲ್ಲಿ ನಿಜಕ್ಕೂ ಒಂದು ಹೊಸ ಜಗತ್ತನ್ನ ಕಟ್ಟೋ ಶಕ್ತಿ ಇದೆಯಾ? ಈ ಎಲ್ಲದರ ಬಗ್ಗೆ ಒಮ್ಮೆ ಯೋಚಿಸಿ.